ನಮಸ್ಕಾರ ವೀಕ್ಷಕರೇ, ಬಿಎಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2025ರ ಮಿಥುನ ರಾಶಿ ಜೂನ್ ತಿಂಗಳದ ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ಓಂ ಯಾ ದೇವಿ ಸರ್ವಭೂತೇಷು ಲಕ್ಷ್ಮೀ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ವೀಕ್ಷಕರೇ, ಮಿಥುನ ರಾಶಿಯವರಿಗೆ ವಿಶೇಷವಾಗಿ ರಾಜಯೋಗಗಳು ಪ್ರಾರಂಭವಾಗ್ತಾ ಇರ್ತಕ್ಕಂಥ ನೋಡಿ. ಲಾಭಾಧಿಪತಿ ಯೋಗ, ಧನಾಧಿಪತಿ ಯೋಗ, ಪಂಚಮಾಧಿಪತಿ ಯೋಗ, ಏಕಾದಶಾಧಿಪತಿ ಯೋಗ, ಇವೆಲ್ಲವೂ ಕೂಡ ಅನೇಕ ಅಧಿಪತಿಯ ಯೋಗಗಳು ಇರ್ತಕ್ಕಂಥ ನಿಮ್ಮ ಜೀವನದ ಬದುಕಿನಲ್ಲಿ ಅನೇಕ ಸಣ್ಣ ಪುಟ್ಟ ಘಟನೆಗಳು ನಡೆದು ಹಣದ ವಿಚಾರದಲ್ಲಿ ಅವೆಲ್ಲವೂ ಕೂಡ ಶಮನಗೊಂಡು ಒಳ್ಳೆಯ ರೀತಿಯಲ್ಲಿ ಲಾಭವನ್ನ ಸಿಗುತ್ತೆ ಅನ್ನತಕ್ಕಂಥದ್ದು. ಹಾಗೆ ಉದ್ಯಮದ ವ್ಯವಹಾರದಲ್ಲಿ ಎಲೆಕ್ಟ್ರಾನಿಕ್ ಇರ್ಬೋದು, ಎಲೆಕ್ಟ್ರಿಕಲ್ ಇರ್ಬೋದು, ಆಟೋಮೊಬೈಲ್ ಸಂಬಂಧಪಟ್ಟಂಥ ವ್ಯವಹಾರ ಇರ್ಬೋದು, ಈ ಥರದ ಒಂದಷ್ಟು ವ್ಯವಹಾರದ ಉದ್ಯಮದಲ್ಲಿ ಅನೇಕ ರೀತಿಯ ಲಾಭವನ್ನು ಪಡೆಯಲು ನಿಮಗೆ ವಿಶೇಷ ಯೋಗಗಳು ಬರ್ತಾ ಇರುತ್ತೆ. ಮುಂದಿನ ದಿನದಲ್ಲಿ ಅಂದರೆ ಜೂನ್ ತಿಂಗಳದ ಆರಂಭ, ಮಧ್ಯಭಾಗ ಮತ್ತು ಕೊನೆಯ ಭಾಗದಲ್ಲಿ ಅನಿರೀಕ್ಷಿತವಾಗಿರ್ತಕ್ಕಂತಹ ಬೆಳವಣಿಗೆಗಳು ನಿಮ್ಮ ಯೋಗದಲ್ಲಿ ಇದೆ ಹೇಳ್ತಕ್ಕಂಥದ್ದು ಕೂಡ ಇರುತ್ತೆ ಗೋಚಾರದಲ್ಲಿ. ಹಾಗೆ ಗಣ್ಯ ವ್ಯಕ್ತಿಗಳ ಭೇಟಿ, ಗಣ್ಯ ವ್ಯಕ್ತಿಗಳ ಜೊತೆಗೆ ವ್ಯವಹಾರಗಳು, ಭೂ ಸಂಬಂಧಪಟ್ಟಂಥ ವ್ಯವಹಾರ, ಧನಯೋಗ, ಇವೆಲ್ಲವೂ ಕೂಡ ನಿಮ್ಮ ಆರ್ಥಿಕ ಅಭಿವೃದ್ಧಿಯ ಕಡೆಗೆ ಸಾಗ್ತಾ ಇರುತ್ತೆ. ಹಾಗೆ ನಿಮ್ಮ ಮನಸ್ಸು ಅನೇಕ ದಿನಗಳಿಂದ ಹಣದ ವಿಚಾರದಲ್ಲಿ ಜಡಪಡಿಸ್ತಾ ಇರ್ತಕ್ಕಂಥದ್ದು, ಆದರೆ ಈಗ ಅದು ಶಮನಗೊಂಡು ಒಳ್ಳೆಯ ರೀತಿಯ ಫಲವನ್ನು ಕೂಡ ಪಡೆಯಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತ ಕೂಡ ಹೇಳುತ್ತೆ. ಹಾಗೆ ಅನೇಕ ಬಗೆ ಬಗೆಯ ವ್ಯವಹಾರಗಳು, ಗಾರ್ಮೆಂಟಿಗೆ ಸಂಬಂಧಪಟ್ಟಂಥ ವ್ಯವಹಾರ ಇರ್ಬೋದು, ಅಥವಾ ಬಟ್ಟೆ ತಯಾರಿಕೆಗಳಿರಬಹುದು, ಟೈಲರಿಂಗ್ ಸಂಬಂಧಪಟ್ಟಂಥ ವ್ಯವಹಾರ ಇರ್ಬೋದು, ಈ ಥರದ ಒಂದಷ್ಟು ವ್ಯವಹಾರದಲ್ಲಿ ದ್ವಿಗುಣ ಲಾಭವನ್ನು ಪಡೆದು ಕೂಡ ಪ್ರಯೋಜನವನ್ನು ಪಡೆದು ಹಣದ ಅಭಿವೃದ್ಧಿಯ ಕಡೆಗೆ ಹೋಗಲಾಗುತ್ತಕ್ಕಂಥದ್ದು. ಇನ್ನು ಸ್ವಂತ ಮನೆ ಖರೀದಿ ಮಾಡ್ತಕ್ಕಂಥದ್ದು, ಅಪಾರ್ಟ್ಮೆಂಟ್ ತಗೊಳ್ತಕ್ಕಂಥದ್ದು, ಭೂಮಿ ಖರೀದಿ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಸಕಾಲ ನಿಮಗೆ ಒದಗಿ ಬರಲಿದೆ ಅಂತ ಕೂಡ ಹೇಳಲು ಬರುತ್ತೆ. ಹಾಗೆ ನಿಮ್ಮ ಜೀವನದ ಸಂಗಾತಿಯೊಡನೆ ಎಲ್ಲೋ ಒಂದು ಕಡೆಗೆ ಒಳ ಒಪ್ಪಂದ ಇದ್ದು ಹಣದ ವಿಚಾರದಲ್ಲಿ ಹಣ ನಷ್ಟ ಆಗತಕ್ಕಂಥದ್ದು, ಎಲ್ಲೋ ಒಂದು ಕಡೆ ತಂದೆ ತಾಯಿಗೆ ಯಾರಿಗೂ ಗೊತ್ತಿಲ್ಲದಂಥ ರೀತಿಯಲ್ಲಿ ಹಣವನ್ನು ವ್ಯವಹರಿಸ್ತಕ್ಕಂಥದ್ದು, ಹಣವನ್ನು ವ್ಯಯ ಮಾಡ್ತಕ್ಕಂಥದ್ದು, ಈ ಥರದ ಒಂದಷ್ಟು ಸಮಸ್ಯೆಗಳು ಉದ್ಭವಿಸುತ್ತೆ. ಅದರ ಬಗ್ಗೆ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಮಾನಸಿಕವಾಗಿ ಸ್ವಲ್ಪ ನೋವುಗಳು ಉಂಟಾಗ್ತಾ ಇರುತ್ತೆ. ಆಗಾಗ ಮನೆಯಲ್ಲಿ ಕಲಹಗಳು, ಜಗಳಗಳು ಹಣಕಾಸಿನ ವಿಚಾರದಲ್ಲಿ ಉಂಟಾಗ್ತಾ ಇರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ವಿಲಾಸಿ ಜೀವನ ಮಾಡಬೇಕು ಅಂತಕ್ಕಂಥದ್ದು, ನಗ್ನಗ್ತಾ ಖುಷಿಯಾಗಿರ್ತಕ್ಕಂಥ ಅಪೇಕ್ಷೆ ಇರುತ್ತೆ. ಆದರೆ ಎಲ್ಲ ಒಂದು ಕಡೆ ದುಃಖ ದುಮ್ಮಾನಗಳು ಒದಗಿ ಬರುತ್ತೆ ಅಂತಕ್ಕಂಥದ್ದು. ಜೀವನದಲ್ಲಿ ಅನೇಕ ರೀತಿಯ ಕಷ್ಟಗಳನ್ನು ಪಡಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ, ಜೀವನ ಸಾಧನೆಯನ್ನು ಮಾಡ್ತಾ ಇರಬೇಕು. ಜೀವನೆಯನ್ನು ಸಾಧನೆ ಮಾಡ್ತಾ ಅನೇಕ ನೋವುಗಳು, ಕಷ್ಟಗಳು ಎದುರಾಗ್ತವೆ. ಅವನ್ನೆಲ್ಲವೂ ಕೂಡ ಮೆಟ್ಟಿ ನಿಂತಾಗ ಬದುಕು ಸುಂದರವಾಗಿರುತ್ತೆ ಅಂತಕ್ಕಂಥದ್ದು. ಒಟ್ಟಿನಲ್ಲಿ ಮಿಥುನ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ರಾಜಯೋಗ ಅಂತ ಕೂಡ ಆಗ್ತಕ್ಕಂಥದ್ದು. ಹಾಗೆ ಟ್ರಾನ್ಸ್ಪೋರ್ಟ್ ವ್ಯವಹಾರ ಇರ್ಬೋದು, ಲಾಜಿಸ್ಟಿಕ್ ವ್ಯವಹಾರ ಇರ್ಬೋದು, ಅಥವಾ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ರಫ್ತು ಮಾಡ್ತಕ್ಕಂಥ ಇರ್ಬೋದು, ಈ ಥರದ ಒಂದಷ್ಟು ವ್ಯವಹಾರದಲ್ಲಿ ಹೆಚ್ಚೆಚ್ಚು ಅಭಿವೃದ್ಧಿ ಆಗ್ತಾ ಇರುತ್ತೆ, ಕಾಣ್ತಾ ಇರ್ತೀರಿ. ಒಟ್ಟಿನಲ್ಲಿ ಮಿಥುನ ರಾಶಿಯವರಿಗೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ, ವೀಕ್ಷಕರೇ, ಇನ್ನೂ ಹೆಚ್ಚೆಚ್ಚು ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಜಾತಿಗಳ ವಿಶ್ಲೇಷಣೆ ಇರ್ಬೋದು, ಜಾತಿಗಳ ಪರಿಸ್ಥಿತಿ ಇರ್ಬೋದು, ಯೋಗ ದಶಾ ಸಂಧಿಗಳನ್ನು ನೇರವಾಗಿ ಒಂದು ಭೇಟಿ ಮಾಡಿ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.